ಎಲ್ಲ ಮಕ್ಕಳಿಗೂ ನಮಸ್ಕಾರ. ಮಕ್ಕಳೇ, ಇದು 9ನೇ ತರಗತಿಯ 5ನೇ ಪಾಠ ಮೌಸಿ. ಇದನ್ನ ಬರೆದಿರುವಂತವರು ಭೀಷ್ಮ ಸಹಾನಿ. ನಿಮ್ಗೆ ಹಿಂದಿನ ತರಗತಿಯಲ್ಲಿ ಭೀಷ್ಮ ಸಹಾನಿಯ ಬಗ್ಗೆ ಕವಿ ಪರಿಚಯವನ್ನ ಮಾಡಿದ್ದೆ. ಪಾಠವನ್ನ ಶುರು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಪಾಠಕ್ಕೂ ಕೂಡ ಅದರದೇ ಆದಂತಹ ಆಶಯ ಇರುತ್ತೆ. ಅಂದ್ರೆ ಈ ಪಾಠದಿಂದ ಏನನ್ನ ತಿಳ್ಕೋಬಹುದು, ಉದ್ದೇಶ ಏನು ಅಂತ. ಅದೇ ರೀತಿ ಮೌಸಿ ಪಾಠದಿಂದ ನೀವು ಏನನ್ನ ತಿಳ್ಕೋಬಹುದು ಅಂತ ಕೇಳಿದ್ರೆ, प्रस्तुत पाठ में मौसी के निस्वार्थ सेवा मनोभाव का ಚಿತ್ರಣ है. ಒಬ್ಬ ವ್ಯಕ್ತಿ ಬೇರೆಯವರಿಗೆ ಸಹಾಯ ಮಾಡಿದ್ರೆ ಅದು ನಿಸ್ವಾರ್ಥ ಸೇವೆ ಆಗಿರಬೇಕು. ಯಾವುದೇ ಪ್ರತಿಫಲ ಅಪೇಕ್ಷೆಯನ್ನ ಪಡೆದೆ, ಯಾವುದೇ ಸ್ವಾರ್ಥವಿಲ್ಲದೆ ಹೇಗೆ ಬೇರೆಯವರ ಸೇವೆ ಮಾಡಬೇಕು ಅನ್ನೋದು ಈ ಪಾಠದಿಂದ ತಿಳ್ಕೋಬಹುದು. इस कहानी से बच्चों को परोपकार, बड़े बुजुर्गों के प्रति आधार और असहायकों की मदद करने की प्रेरणा मिलते हैं. ಈ ಕಥೆಯಿಂದ, ಇದು ಒಂದು ಕಥೆ. ಇಸ್ ಕಹಾನಿ ಕೆ ದ್ವಾರ ಬಚ್ಚೋಂ ಕೋ ಪರೋಪಕಾರ, ಪರೋಪಕಾರ ಅಂದ್ರೆ ಬೇರೆಯವರಿಗೆ ಉಪಕಾರವನ್ನ ಮಾಡುವಂತದ್ದು. ಬಡೆ ಬುಜುರ್ಗೋ ಕೆ ಪ್ರತಿ ಆಧಾರ್, ಬಡೆ ಅಂದ್ರೆ ಹಿರಿಯರು, ಬುಜುರ್ಗೋ ಅಂದ್ರೆ ವಯಸ್ಸಾದಂತವ್ರ ಬಗ್ಗೆ ಆಧಾರ್ और असहायकों की मदद करने की प्रेरणा मिलते हैं. ಯಾರು ಕೈಲಾಗದೆ ಅಸಹಾಯಕರಾಗಿರ್ತಾರೋ ಅಂತವರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ಈ ಪಾಠದಿಂದ ಮಕ್ಕಳು ತಿಳ್ಕೋಬಹುದು. उस औरत को सभी मौसी कहकर पुकारते थे. ಆ ಹೆಂಗಸನ ಎಲ್ಲರೂ ಕೂಡ ಮೌಸಿ ಅಂತ ಕರೀತಾ ಇದ್ರು. ಪುಕಾರ್ನ ಅಂದ್ರೆ ಕರೆಯೋ ಅಂತದ್ದು ಅಂತ, ಕೂಗೋದು ಅಥವಾ ಕರೆಯೋದನ್ನ ಪುಕಾರ್ನ ಅಂತ ಕರೀತಾರೆ. ಬಚ್ಚೆ ಬಿ और बड़ी उम्र के लोग भी, ಬಚ್ಚೆ ಅಂದ್ರೆ ಮಕ್ಕಳು ಕೂಡ ಹಾಗೆ ಕರೀತಿದ್ರು. ಬಡೆ ಉಮ್ರ ಕೆ ಲೋಗ್ ಅಂದ್ರೆ ಹಿರಿಯರು ಅಥವಾ ವಯಸ್ಸಾದವರು ಕೂಡ ಅವಳ ಹಾಗೆ ಕರೀತಾ ಇದ್ರು. ಮೌಸಿ ಸಬ್ಕೋ ಮಾ ಕೆ ಜೈಸಿ ಪ್ಯಾರಿ ಬನಿತಿ. ಮೌಸಿ ಎಲ್ರಿಗೂ ಕೂಡ ತಾಯಿಯ ರೀತಿ ಪ್ರೀತಿಯನ್ನ ತೋರಿಸ್ತಾ ಇದ್ಲು. ಮಾ ಕೆ ಜೈಸಿ ಪ್ಯಾರಿ ಅಂದ್ರೆ ತಾಯಿಯ ರೀತಿ ಪ್ರೀತಿಯನ್ನ ತೋರಿಸ್ತಾ ಇದ್ರು. 1 ಮಾರ್ಕ್ಸ್ ಗೆ ಕ್ವಶನ್ ಇದೆ. ಮೌಸಿ ಕಿಸ್ ತರ ಪ್ಯಾರ್ ಕರ್ತೀತಿ, ಯಾವ ರೀತಿ ಎಲ್ರನ್ನು ಪ್ರೀತಿ ಮಾಡ್ತಾ ಇದ್ರು ಅಂದ್ರೆ ಮಾಕಿ ಜೈಸಿ ಪ್ಯಾರಿತಿ ಅಂದ್ರೆ ತಾಯಿಯ ರೀತಿ ಪ್ರೀತಿಯನ್ನ ತೋರಿಸ್ತಾ ಇದ್ರು. ಸಬ್ಗೆ ಸುಖ ದುಃಖಕ್ಕೆ ಸಮಯ ಮೇ ಸಾಥ್ ದೇತಿ ಥಿ. ಎಲ್ಲರಿಗೂ ಕೂಡ ಸುಖ ದುಃಖ ಅಂದ್ರೆ ಸಂತೋಷದ ಸಮಯದಲ್ಲೂ ಸಹಾಯ ಮಾಡ್ತಾ ಇದ್ಲು, ದುಃಖ ಅಂದ್ರೆ ದುಃಖದ ಸಮಯದಲ್ಲೂ ಕೂಡ ಜೊತೆಗಿರ್ತಾ ಇದ್ಲು. ಮೌಸಿ ಸಬಿಕೋ ಕಿಸ್ ಸಮಯ ಮೇ ಸಾಥ್ ದೇತಿ ಥಿ ಅಂತ 1 ಮಾರ್ಕ್ಸ್ ಕ್ವಶನ್ ಇದೆ. ಅಂದ್ರೆ ಯಾವ ಸಮಯದಲ್ಲಿ ಎಲ್ರಿಗೂ ನೆರವಾಗ್ತಾ ಇದ್ಲು ಅಂದ್ರೆ मौसी सुख और दुख दोनों समय भी सभी को साथ देती थी. बच्चों के लिए तो वह ಸೇವಾ ಕಿ ಮೂರ್ತಿ ಬನಿ ಥಿ. ಮಕ್ಕಳಿಗಂತೂ ತುಂಬಾ ಪ್ರೀತಿ ಪಾತ್ರಳಾಗಿದ್ಲು, ಮತ್ತೆ ಸೇವೆಯ ಮೂರ್ತಿ ಆಗಿದ್ಲು. ಅಂದ್ರೆ ಮಕ್ಕಳು ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ, ಅವ್ರಿಗೆ ಪ್ರತಿದಿನ ಸೇವೆ ಮಾಡ್ತಾ ಇದ್ಲು. प्रतिदिन दोपहर होते होते मौसी स्कूल के फाटक पर पहुंच जाती थी. फाटक ಅಂದ್ರೆ ಮುಖ್ಯ ದ್ವಾರ, ಮೇನ್ ಗೇಟ್ ಏನಿರುತ್ತೆ ಅದನ್ನ ಫಾಟಕ್ ಅಂತ ಕರೀತಾರೆ. ಶಾಲೆಯ ಮುಖ್ಯ ದ್ವಾರಕ್ಕೆ ಬಂದು ನಿಲ್ತಾ ಇದ್ರು. ದೋಪಹರ್ ಅಂದ್ರೆ ಮಧ್ಯಾಹ್ನ. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಮೌಸಿ ಸ್ಕೂಲ್ ಕೆ ಫಾಟಕ್ ಪರ್ ಪಹುಂಚ್ ಜಾತಿ ಥಿ. ಅವಳು ಶಾಲೆಯ ಮುಖ್ಯ ದ್ವಾರಕ್ಕೆ ಬರ್ತಾ ಇದ್ಲು. ಜೈಸಿ ಹಿ ಚುಟ್ಟಿ ಕಿ ಘಂಟಿ ಬಜ್ತಿ ವೈಸೆ ಹಿ ಬಚ್ಚೆ ಭಾಗ್ತೆ ಹುಯೆ ಬಾಹರ್ ನಿಕಲ್ತೆ और मौसी के कंधों पर अपने अपने बस्ता डाल देते थे. ಚುಟ್ಟಿ ಕಿ ಘಂಟಿ ಅಂದ್ರೆ ಬೆಲ್ ಹೊಡೆಯುತ್ತಲ್ಲ, ಲಾಂಗ್ ಬೆಲ್ ಅಂತಾರಲ್ಲ, ಅದಕ್ಕೆ ಚುಟ್ಟಿ ಕಿ ಘಂಟಿ ಬಜ್ತಿ. ಗಂಟೆ ಹೊಡಿತಾ ಇದ್ದಂಗೆ ವೈಸೆ ಹಿ ಬಚ್ಚೆ ಎಲ್ಲ ಮಕ್ಕಳು ಭಾಗ್ತೆ ಹುಯೆ, ಭಾಗ್ತೆ ಅಂದ್ರೆ ಓಡ್ಕೊಂಡು ಬಾಹರ್ ನಿಕಲ್ತೆ ಹೊರಗಡೆ ಬರ್ತಾ ಇದ್ರು. ಅವ್ರ ಮೌಸಿ ಕೆ ಕಂಧೋಂ ಪರ್ ಅಪ್ನೆ ಅಪ್ನೆ ಬಸ್ತಾ ಡಾಲ್ ದೇತೆ थे. ಬಸ್ತಾ ಅಂದ್ರೆ ಚೀಲ ಅಂತ. ಎಲ್ಲ ಮಕ್ಕಳು ಬ್ಯಾಗ್ ಅನ್ನ ಅಥವಾ ಚೀಲವನ್ನ ಮೌಸಿ ಕೈ ಕಂದೋಂ ಪರ್, ಕಂದು ಅಂದ್ರೆ ಹೆಗಲು, ಎಲ್ಲವನ್ನ ಮೌಸಿಯ ಹೆಗಲುಗಳ ಮೇಲೆ ಹಾಕ್ಬಿಡ್ತಾ ಇದ್ರು. ಎಲ್ಲ ಮಕ್ಕಳು ಓಡ್ ಬಂದು ಬ್ಯಾಗ್ ಅನ್ನ ತಗೊಂಬಂದು ಅವಳ ಹೆಗಲ ಮೇಲೆ ಹಾಕ್ತಾ ಇದ್ರು. ಅವ್ರು ಮೊಹಲ್ಲೆಗೆ ಸಭಿ ಬಚ್ಚೆ ಉಸೆ ಘೇರ್ ರಹತೆ थे. ಬೀದಿ ಎಲ್ಲ ಮಕ್ಕಳು ಅವಳ ಮುತ್ಕೋತಾ ಇದ್ರು. ಘೇರ್ ಅಂದ್ರೆ ಸುತ್ಕೊಳ್ಳೋದು ಅಥವಾ ಮುತ್ಕೊಳ್ಳೋದು ಅಂತ ಕರಿತೀವಲ್ಲ, ಅದನ್ನ ಸುತ್ತುವರಿಯುವುದು. ಎಲ್ಲ ಮಕ್ಕಳು ಅವಳ ಸುತ್ತುವರಿತಾ ಇದ್ರು. दोपहर ढलने पर मौसी नीम के पेड़ तले जा पहुंचती. ದೋಪಹರ್ ಅಂದ್ರೆ ಮಧ್ಯಾಹ್ನ. ಮಧ್ಯಾಹ್ನ ಆಗ್ತಾ ಇದ್ದಂಗೆ, ಡಲ್ನೆ ಅಂದ್ರೆ ಕಳಿಯೋದು, ಮಧ್ಯಾಹ್ನ ಕಳೀತಾ ಇದ್ದಂಗೆ ಮೌಸಿ ನೀಮ್ ಕೆ ಪೇಡ್ ತಲೆ ಜಾ ಪಹುಂಚ್ತಿ. ನೀಮ್ ಕೆ ಪೇಡ್ ಅಂದ್ರೆ ಬೇವಿನ ಮರ ಅಂತ. ಬೇವಿನ ಮರದ ಕೆಳಗಡೆ ಹೋಗಿ ತಲುಪ್ತಾ ಇದ್ಲು. 1 ಮಾರ್ಕ್ಸ್ ಕ್ವಶನ್ ಇದೆ. ದೋಪಹರ್ ಹೋನೆ ಪರ್ ಮೌಸಿ ಕಹಾ ಜಾ ಬೈಠ್ತಿ ಥಿ ಅಂತ. ಆಗ ನೀಮ್ ಕೆ ಪೇಡ್ ಅಂತ ಬರಿಬೇಕು. ಬೇವಿನ ಮರದ ಕೆಳಗಡೆ ಹೋಗಿ ತಲುಪ್ತಾ ಇದ್ಲು. ಜಹಾ ಸಭಿ ಬಚ್ಚೆ ಕೇಲಾ ಕರ್ತೆ थे. ಎಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ರು ಅಲ್ಲಿಗೆ ಹೊಟ್ಟೋಗ್ತಾ ಇದ್ಲು.
मौसी को बच्चों के साथ खेलना, उन्हें कहानियाँ, चुटकुले और पहेलियाँ सुनाना बहुत पसंद था। मौसी बच्चों को साथ खेलना, ಮಕ್ಕಳ ಜೊತೆ ಆಟ ಆಡ್ತಾ ಇದ್ಲು. ಉನ್ಹೇ ಕಹಾನಿಯ ಅಂದ್ರೆ ಅವ್ರಿಗೆ ಕತೆಗಳನ್ನ ಹೇಳ್ಕೊಡ್ತಾ ಇದ್ಲು. ಚುಟ್ಕುಲೆ ಅಂದ್ರೆ ನಗೆಹನಿಗಳು, ಜೋಕ್ಸ್ ಅನ್ನ ಹೇಳ್ಕೊಡ್ತಾ ಇದ್ಲು. ಅವ್ರ ಪಹೇಲಿ ಅಂದ್ರೆ ಒಗಟುಗಳನ್ನ ಹೇಳೋದಕ್ಕೆ ತುಂಬಾ ಇಷ್ಟ ಪಡ್ತಾ ಇತ್ತು. ಬಚ್ಚೋಂಕೋ ಮೌಸಿ ಕ್ಯಾ ಕ್ಯಾ ಸುನಾತಿ ಥಿ ಅಂತ 1 ಮಾರ್ಕ್ಸ್ ಕ್ವಶನ್ ಇದೆ. ಮಕ್ಕಳಿಗೆ ಏನೇನನ್ನ ಹೇಳ್ತಾ ಇದ್ಲು ಅಂದ್ರೆ ಪಹೇಲಿಯ, ಚುಟ್ಕುಲೆ, ಕಹಾನಿಯ, ಸುನಾತಿ ಥಿ ಅಂತ ಬರೀಬೇಕು. ಕಹಾನಿಯ ಅಂದ್ರೆ ಕತೆಗಳು, ಚುಟ್ಕುಲೆ ಅಂದ್ರೆ ಜೋಕ್ಸ್, ಪಹೇಲಿಯಾ ಅಂದ್ರೆ ಒಗಟುಗಳನ್ನ ಹೇಳ್ಕೊಡ್ತಾ ಇದ್ಲು. ವಾ ತೋತಾ ತೋತಿ ಕಿ ಕಹಾನಿ, ಕಾಟ್ ಕೆ ಘೋಡೆ ಕಿ ಕಹಾನಿ, ವೀರೋಚಿತ್ ಕಹಾನಿ ಆದಿ ಸುನಾತಿತ್ತಿ. ಅವಳು ಮಕ್ಕಳಿಗೆ ಕಾಟ್ ಕೆ ಘೋಡೆ ಅಂದ್ರೆ ಕುಂಟು ಕಾಲಿನ ಕುದುರೆ ಕತೆ ಅಂತ. ಕಾಟ್ ಅಂದ್ರೆ ಕುಂಟಿರೋ ಅಂತ, ಕುಂಟ್ಕೊಂಡು ಓಡಾಡುತ್ತಲ್ಲ ಅದನ್ನ. ಗೋಡೆ ಅಂದ್ರೆ ಕುದುರೆ, ಒಂದು ಕುಂಟು ಕುದುರೆ ಕಥೆಯನ್ನ ಹೇಳ್ತಾ ಇದ್ಲು. ವೀರೋಚಿತ್ ಕಹಾನಿ ಅಂದ್ರೆ ಯಾರು ವೀರ ವ್ಯಕ್ತಿಗಳು ಸಾಧನೆ ಮಾಡಿರ್ತಾರೋ ಅಂತಹ ವ್ಯಕ್ತಿಗಳ ಕಥೆಯನ್ನ ಹೇಳ್ತಾ ಇದ್ಲು. ತೋತಾ ತೋತಿ ಅಂದ್ರೆ ಹೆಣ್ಗಿಳಿ ಗಂಡ್ಗಿಳಿ ಅಂತ ಕರೀತಾರೆ, ತೋತಾ ತೋತಿ ಅಂದ್ರೆ ಅದರ ಕಥೆಯನ್ನ ಕೂಡ ಹೇಳ್ತಾ ಇದ್ಲು. 2 ಮಾರ್ಕ್ಸ್ಗೆ ಈ ಕ್ವಶನ್ ಕೂಡ ಬರುತ್ತೆ. ಮೌಸಿ ಬಚ್ಚೋಂಕೋ ಕೌನ್ ಕೌನ್ ಸಿ ಕಹಾನಿಯಾ ಸುನಾತಿ ಥಿ, ಯಾವ್ಯಾವ ಕಥೆಗಳನ್ನ ಮಕ್ಕಳಿಗೆ ತಿಳಿಸ್ತಾ ಇದ್ಲು ಅಥವಾ ಹೇಳ್ತಾ ಇದ್ಲು ಅಂತ ಕೇಳಿದ್ರೆ ನೀವು ತೋತಾ ತೋತಿ ಕಿ ಕಹಾನಿ, ವೀರೋಚಿತ್ ಕಹಾನಿ और ಕಾಟ್ ಕಿ ಘೋಡೆ ಕಿ ಕಹಾನಿ ಅಂತ ಬರೀಬೇಕು. ಕಾಟ್ ಅಂದ್ರೆ ಕುಂಟ ಕಾಲಿನ ಕುದುರೆಯ ಕತೆ, और ವೀರೋಚಿತ್ ಕಹಾನಿ ಸುನಾತಿ ಥಿ. ವೀರೋಚಿತ್ ಅಂದ್ರೆ ಯಾರು ವೀರ ವ್ಯಕ್ತಿಗಳು ಸಾಧನೆ ಮಾಡಿರ್ತಾರೋ ಅಂತಹ ವ್ಯಕ್ತಿಗಳ ಕಥೆಯನ್ನ ವೀರೋಚಿತ್ ಕಹಾನಿ ಅಂತ ಕರೀತಾರೆ. ಇದನ್ನ 1 ಮಾರ್ಕ್ಸ್ ಕ್ವಶನ್ ಇದೆ. मौसी कौन कौन सी कहानियां सुनाती थी ऐसा, तोता तोती की कहानी, काट के घोड़े की कहानी, वीरोचित कहानी सुनाती थी. मौसी बच्चों को खेलने के लिए अपने पास चने, टिकिया, मूंगफली आदि कुछ ना कुछ रखती थी. मौसी ಮಕ್ಕಳಿಗೋಸ್ಕರ ತಿನ್ಸಕ್ಕೋಸ್ಕರ ಚನೆ ಅಂದ್ರೆ ಹುರುಗಾಳು ಅಂತ ಕರೀತಾರೆ. ತಿನ್ಸಕ್ಕೋಸ್ಕರ ಯಾವಾಗ್ಲೂ ತನ್ನ ಹತ್ರ ಹುರುಗಾಳನ್ನ ಇಟ್ಕೋತಾ ಇದ್ಲು. ಮೂಂಗ್ಫಲೆ ಅಂದ್ರೆ ಕಡಲೆ ಬೀಜ, ಹುರಿದಿರುವಂತಹ ಕಡಲೆ ಬೀಜಕ್ಕೆ ಮೂಂಗ್ಫಲಿ ಅಂತ ಕರೀತಾರೆ, ಕಡಲೆ ಬೀಜ. ಟಿಕಿಯಾ ಅಂದ್ರೆ ಮಿಠಾಯಿ ಅಂತ, ಕಚ್ಚಕ್ಕೆ ಮಿಠಾಯಿ, ಟಾಫಿ ಅಂತ ಏನ್ ಕರಿತೀರ ನೀವು, ಕಡಲೆ ಮಿಠಾಯಿ, ಅದನ್ನ ಟಿಕಿಯಾ ಅಂತ ಕರೀತಾರೆ. ಇದನ್ನೆಲ್ಲ ಇಟ್ಕೊಂಡು ಮಕ್ಕಳಿಗೆ ತಿನ್ನಿಸ್ತಾ ಇದ್ಲು. ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಇದೆ. ಬಚ್ಚೋಂಕೋ ಮೌಸಿ ಕ್ಯಾ ಕ್ಯಾ ಖಿಲಾತಿ ಥಿ, ತಿನ್ನಕ್ಕೋಸ್ಕರ ಏನೇನ ಕೊಡ್ತಾ ಇದ್ಲು ಅಂದ್ರೆ ಚನೆ, ಮೂಂಗ್ಫಲಿ, ಟಿಕಿಯಾ ಅಂತ ಬರೀಬೇಕು. ಕುಚ್ ನಾ ಕುಚ್ ರಕ್ತಿ ಥಿ, ಏನಾದ್ರೂ ಇಟ್ಕೋತಾ ಇದ್ಲು, ಮಕ್ಕಳು ಬರ್ತಾ ಇದ್ದಂಗೆ ಅದನ್ನ ಕೊಡ್ತಾ ಇದ್ಲು. ಬಚ್ಚೋನ್ ಸೆ ಅಪ್ನೆ ಬೇಟೆ ಬೇಟಿಯ ಜೈಸಿ ಪ್ಯಾರ್ ಕರ್ತಿ ಥಿ, ಅಲ್ಲಿರುವಂತಹ ಮಕ್ಕಳನ್ನ ತನ್ನ ಸ್ವಂತ ಮಕ್ಕಳ ರೀತಿ, ಅಪ್ನಿ ಬೇಟೆ ಅಂದ್ರೆ ತನ್ನ ಸ್ವಂತ ಮಕ್ಕಳನ್ನ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ಲು, ಪ್ಯಾರ್ ಕರ್ತಿ ಥಿ. एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली. ಒಂದಿನ ಹೀಗೆ ನಡೆಯುತ್ತಾ ಇರುತ್ತೆ. ಒಂದಿನ जब स्कूल की छुट्टी हुई, ಶಾಲೆ ಬಿಡ್ತು, ಗಂಟೆ ಹೊಡಿತು. ಬಚ್ಚೆ ಬಸ್ತೆ ಉಟಾಕರ್ ಬಾಹರ್ ನಿಕಲೆ, ಎಲ್ಲ ಮಕ್ಕಳು ತಮ್ಮ ಬ್ಯಾಗ್ ಅನ್ನ ಎತ್ಕೊಂಡು ಹೊರಗಡೆ ಬಂದ್ರು. ಮೌಸಿ ಫಾಟಕ್ ಪರ್ ನಹಿ ಮಿಲಿ, ಮಾಮೂಲಿ ಸ್ಥಳ ಏನು ಬಾಗ್ಲಿರುತ್ತೋ ಮುಖ್ಯ ದ್ವಾರ, ಫಾಟಕ್ ಸ್ಕೂಲ್ ಮೇನ್ ಗೇಟ್ ಹತ್ರ ಮೌಸಿ ಸಿಕ್ಲಿಲ್ಲ. ಶಾಮ್ ಕೋ ಬಚ್ಚೆ ಖೇಲ್ನೆ ಕೆ ಲಿಯೆ ನಿಕ್ಲೆ, ಸಾಯಂಕಾಲ ಮಕ್ಕಳು ಆಟ ಆಡಕ್ಕೆಲ್ಲ ನೀಮ್ಕೆ ಪೇಟ್ಕೆ ನೀಚೆ ಗಯೆ, ಅಂದ್ರೆ ಎಲ್ಲ ಬೇವಿನ ಮರದ ಕೆಳಗಡೆ ಆಟ ಆಡಕ್ ಹೋದ್ರು. ತೋ ಮೌಸಿ ಪೇಟ್ಕೆ ನೀಚೆ ಬಿ ನಹಿ, ಆ ಮರದ ಕೆಳಗಡೆನೂ ಕೂಡ ಇರ್ಲಿಲ್ಲ. ಕಿಸಿ ಕೋ ಬಿ ಮಾಲೂಮ್ ನಹಿ ತಾ ಕಿ ಮೌಸಿ ಕಹಾ ಗಯಿ ಹೈ, ಯಾರ ಮಕ್ಳಿಗೂ ಗೊತ್ತಾಗ್ಲಿಲ್ಲ ಈ ಮೌಸಿ ಎಲ್ಲೋದ್ಲು ಅಂತ. 2 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಬಚ್ಚೋನೆ ಮೌಸಿ ಕೋ ಕಹಾ ಕಹಾ ಢೂಂಢೆ, ಎಲ್ಲೆಲ್ಲಿ ಹುಡುಕಿದ್ರು ಮಕ್ಕಳು ಮೌಸಿನ ಅಂತ. ಅವಾಗ ನೀವು ಸ್ಕೂಲ್ ಕೆ ಫಾಟಕ್ ಕೆ ಪಾಸ್, ನೀಮ್ ಕೆ ಪೇಡ್ ಕೆ ಪಾಸ್ और सही ಸ್ಥಳೋ ಮೇ ಬಚ್ಚೋನೆ ಢೂಂಢೆ ಅಂತ ಬರೀಬೇಕು. ಕೈ ದಿನ ಬೀತ್ ಕೈ, ಇದೇ ರೀತಿ ಕೆಲವು ದಿನಗಳು ಕಳೆದೋದ್ವು. ಪರ್ ಮೌಸಿ ಕಾ ಪತಾ ನಹಿ ಚಲ, ಎಲ್ಲರಿಗೂ ಮೌಸಿ ಎಲ್ಲೋಗಿದ್ದಾಳೆ ಅಂತ ಸಿಗ್ಲಿಲ್ಲ. ಉಸ್ಕೆ ಬಿನಾ ಸಾರಾ ಮೊಹಲ್ಲ ಸೂನಾ ಸೂನಾ ಲಗ್ತಾ ತಾ. ಸೂನಾ ಸೂನಾ ಅಂದ್ರೆ ಖಾಲಿ ಖಾಲಿ ಅಂತ ಅರ್ಥ. ನಿಮ್ಮ ಇದನ್ನ ನೋಡಿ, ಸೂನಾ ಹೀಗೆ ಬರಿಬೇಕು, ನೀವು ಸುನ್ ಅಂತ ಬರೆದ್ಬಿಟ್ರೆ ಕೇಳಿಸ್ಕೊಳ್ಳೋದು ಅಂತ ಅರ್ಥ. ಇದು ಖಾಲಿ ಖಾಲಿ ಅಂತ. ನೀವು ಮೌಸಿ ಕೆ ಬಿನಾ ಸಾರೆ ಮೊಹಲ್ಲೆ ಸೂನಾ ಸೂನಾ ಲಗ್ತಾ ತಾ ಅಂದ್ರೆ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಅಂತ. 1 ಮಾರ್ಕ್ಸ್ ಕ್ವಶನ್ ಇದೆ. ಮೌಸಿ ಕೆ ಬಿನಾ ಮೊಹಲ್ಲೆ ಕೈಸಿ ತೈ ಅಂತ. ಮೌಸಿ ಕೆ ಬಿನಾ ಮೊಹಲ್ಲೆ ಸೂನಾ ಸೂನಾ ಲಗ್ತಾ ತಾ ಅಂತ ಬರೀಬೇಕು. ಈ ಸೂನಾ ಬರೆದ್ರೆ ಖಾಲಿ
ಇದು ಸುನ್ ಕೇಳಿಸ್ಕೊಳ್ಳೋದು. ಮೌಸಿಕೆ ಬಿನ ಸುನ್ ಸುನ್ ಲಗ್ತಾ ಅಂದ್ರೆ ಕೇಳಿಸ್ಕೊಳ್ಳೋದು ಅಂತ ಅರ್ಥ ಆಗ್ಬಿಡುತ್ತೆ. ಅದರಿಂದ ಮೌಸಿಕೆ ಬಿನ ಸಾರೆ ಮೊಹಲ್ಲೆ ಸೂನಾ ಸೂನಾ ಲಗ್ತಾ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಏಕ್ ದಿನ್ ಬಚ್ಚೆ ಮೌಸಿ ಕಿ ಕೋಜ್ ಮೇ ಘೂಮ್ ರಹೆ ಥೆ. ಒಂದಿನ ಮಕ್ಕಳೆಲ್ಲ ತೀರ್ಮಾನ ಮಾಡಿದ್ರು ಮೌಸಿ ಕೆ ಕೋಜ್ ಮೇ ಘೂಮ್ತೆ ಅಂದ್ರೆ ಮೌಸಿ ಎಲ್ಲಿದ್ದಾಳೆ ಹುಡುಕ್ಲೇಬೇಕು. ಕೋಜ್ ಅಂದ್ರೆ ಹುಡುಕೋದು, ಘೂಮ್ನ ಅಂದ್ರೆ ಸುತ್ತೋದು. ಎಲ್ಲ ಮಕ್ಕಳು ಅವಳ ಹುಡುಕೊಂಡು ಸುತ್ತಕ್ಕೆ ಶುರು ಮಾಡಿದ್ರು. ತಬಿ ಏಕ್ ಮಖಾನ್ ಕೆ ಅಂದರ್ ಸೆ ಊಂಚಿ ಊಂಚಿ ಆವಾಜ್ ಸುನಾಯಿ ದಿ. ಒಂದು ಮನೆ ಒಳಗಡೆಯಿಂದ ಎತ್ತರ ಧ್ವನಿ ಕೇಳ್ಸಕ್ಕೆ ಶುರು ಮಾಡುತ್ತೆ. ಊಂಚಿ ಊಂಚಿ ಅಂದ್ರೆ ಎತ್ತರದ ಧ್ವನಿ ಕೇಳ್ಸಕ್ ಶುರುವಾಯ್ತು. ಹಮ್ನೆ ಟೇಕಾ ತೋ ನಹಿ ಲೇ ರಖಾ ಹೈ ಮೌಸಿ. ಟೇಕಾ ಅಂದ್ರೆ ನಿನ್ನ ಇಲ್ಲೇ ಉಳಿಸ್ಕೊಟ್ಟಿವಿ ಅಥವಾ ನಿನ್ಗೆ ಬಾಡಿಗೆ ಕೊಟ್ಟಿಲ್ಲಿ ಜಾಗ ಕೊಟ್ಟಿದೀವಿ ಅಂತ ಅರ್ಥ. ಹಮ್ನೆ ಟೇಕಾ ತೋ ನಹಿ ಲೇ ರಖಾ ಹೈ ಮೌಸಿ. ನಿನ್ನ ಇಲ್ಲೇ ಉಳಿಸ್ಕೊತೀವಿ ಅಂತ ನಾವ್ ಹೇಳಿರ್ಲಿಲ್ಲ ಮೌಸಿ. 20 दिन से तुम यहाँ हो. 20 ದಿನದಿಂದ ನೀನು ಇಲ್ಲೇ ಇದೆಯಾ. ಅಬ್ ತುಮ್ ಕಿಸಿ ದೂಸರೆ ಕೆ ಘರ್ ಚಲಿ ಜಾವೋ. ಇನ್ನಾಯ್ತು ನೀನ್ ಬೇರೆ ಮನೆಯಲ್ಲಾದ್ರೂ ಹುಡುಕೋ, ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಯಾರೋ ಎತ್ತರ ಧ್ವನಿಯಲ್ಲಿ ಹೇಳಕ್ಕೆ ಶುರು ಮಾಡಿದ್ರು. ಇದು ಕೂಡ 2 ಮಾರ್ಕ್ಸ್. बच्चों को मौसी के कोज में घूमने समय कौन सी आवाज सुनाई दी. ಯಾವ ಧ್ವನಿ ಕೇಳಿಸ್ತು ಅಂತ. हमने टेका तो नहीं ले रखा है मौसी ಅಂದ್ರೆ ನಿನ್ನನ್ನು ಉಳಿಸ್ಕೋತೀವಿ ಅಂತ ನಾವ್ ಯಾರಿಗೂ ಹೇಳಿಲ್ಲ. 20 दिन से तुम यहाँ हो. 20 ದಿನದಿಂದ ನೀನ್ ಇಲ್ಲೇ ಇದೆಯಾ. अब तुम किसी दूसरे के घर चली जाओ. ನೀನೀಗ ಬೇರೆ ಮನೆಗೆ ಹೊರಟೋಗು ಅಂತ ಹೇಳಿದ್ರು. मौसी का नाम सुनकर बच्चे ಟಿಟಕ್ಕರ್ ಕಡೆ ಹೋಗಯೇ. ಮೌಸಿ ಅಂತ ಶಬ್ದ ಕೇಳಿಸ್ತಿದಂಗೆ ಮಕ್ಕಳೆಲ್ಲ ಒಂಥರ ಗಾಬರಿಯಿಂದ ಶಾಕ್ ಆಗಿ ಓ ಇಲ್ಲೆಲ್ಲೋ ಇದ್ದಾಳೆ ಅಂತ ಅಲ್ಲೇ ಶಾಕ್ ಆಗಿ ನಿಂತ್ಬಿಟ್ರು. ಟಿಟ್ಕರ್ ಕಡೆ ಹೋನ ಅಂದ್ರೆ ಎಲ್ಲರೂ ಒಂಥರ ಮೂಕ ಸ್ತಬ್ಧರಾಗಿ ನಿಂತ್ಬಿಟ್ರು. ಬಂದ್ ದರ್ವಾಜೆ ಕಿ ಧರಾರ್ ಮೇ ಸೆ ಝಾಂಕ್ ಕರ್ ದೇಕ. ಬಂದ್ ದರ್ವಾಜೆ ಅಂದ್ರೆ ಮುಚ್ಚಿರುವಂತಹ ಬಾಗಿಲಿಂದ, ಧರಾರ್ ಅಂದ್ರೆ ಕಿಂಡಿ ತೂತು ಅಂತ ಇರುತ್ತಲ್ಲ, ಈ ಬೀಗ ಎಲ್ಲ ಹಾಕೊಳಕ್ ಓಲಿಟ್ಟಿರ್ತಾರಲ್ಲ, ಧರಾರ್ ಅಂತ ಕರೀತಾರೆ. ಆ ಮುಚ್ಚಿರುವಂತ ಬಾಗಿಲಲ್ಲಿರುವಂತಹ ಒಂದು ತೂತಿನ ಸಹಾಯದಿಂದ ಸಬ್ನೆ ಝಾಂಕ್ ಕರ್ ದೇಕ. ಒಬ್ಬೊಬ್ಬರಾಗಿ ಎಲ್ರು ಬಗ್ಗಿ ನೋಡಿದ್ರು. ಝಾಂಕ್ನ ಅಂದ್ರೆ ಇಣಕ್ ನೋಡೋದು, ಬಗ್ ನೋಡೋದು ಅಂತ. ತೋ ಮೌಸಿ ಏಕ್ ಖಾಟ್ ಪರ್ ಲೇಟಿತಿ. ಆ ಮೌಸಿ ಏನ್ ಮಾಡಿದ್ಲು, ಒಂದು ಮಂಚದ ಮೇಲೆ ಮಲಗಿದ್ಲು. ಲೇಟ್ನ ಅಂದ್ರೆ ಮಲ್ಕೊಳ್ಳೋದು ಅಂತ. ಉಸ್ಕೆ ಬಾಲ್ ಉಲ್ಜೆ ಹುಯೇತೆ. ಅವಳ ಕೂದಲೆಲ್ಲ ಕೆದರೋಗಿತ್ತು. ಅವ್ರ ಚೆಹರ ಸೂಕ ಹೂವಾತ. ಸೂಕ ಅಂದ್ರೆ ಒಣಗೋಗೋದು ನೋಡಿ. ಸುಕ್ ಅಂದ್ರೆ ಸುಖವಾಗಿರೋಂಥದ್ದು, ಸೂಕ ಅಂದ್ರೆ ಒಣಗೋಗೋದು ಅಂತ ಅರ್ಥ. ಬಚ್ಚಿಯ ಮೌಸಿಯ ಮುಖ ಎಲ್ಲ ಒಣಗೋಗಿತ್ತು. मौसी को ऐसी स्थिति में देखकर बच्चों को बहुत ದುಃಖ ಅವ್ರ ಗುಸ್ಸಾ ಆಯಾ. ಆ ಮೌಸಿಯನ್ನ ಈ ಸ್ಥಿತಿಯಲ್ಲಿ ನೋಡಿ ಎಲ್ಲ ಮಕ್ಕಳಿಗೂ ತುಂಬಾ ದುಃಖ ಆಯ್ತು. ಜೊತೆಗೆ ಗುಸ್ಸಾ ಬಿ ಆಯಾ. ಗುಸ್ಸಾ ಅಂದ್ರೆ ಕೋಪ ಅಂತ ಅರ್ಥ. ಇದು ಕೂಡ 2 ಮಾರ್ಕ್ಸ್ ಕ್ವಶನ್. ಬಚ್ಚೋಂಕೋ ಕ್ಯೂ ಗುಸ್ಸಾ ಆಯಾ ಅಂತ ಬರುತ್ತೆ. 2 ಮಾರ್ಕ್ಸ್ ಕ್ವಶನ್. ಮಕ್ಕಳಿಗೆ ಏನಿಗೆ ಕೋಪ ಬಂತು ಅಂತ. ಬಚ್ಚೋನೆ एक बंद दरवाजे से झांक कर देखा, तब मौसी एक खाट पर लेटी थी और उनके बाल उलझे हुए थे और चेहरा सूखा हुआ था. इसको ऐसी स्थिति में मौसी को देखकर बच्चों को बहुत गुस्सा आया और दुख हुआ ಅಂತ ಬರಿಬೇಕು. ಇವ್ರಿಗೆ ಅರ್ಥ ಆಗಿದೆ ಅಲ್ವಾ. ಮುಂದಿನ ತರಗತಿಯಲ್ಲಿ ನಾನು ನೆಕ್ಸ್ಟ್ ಕಂಟಿನ್ಯೂ ಪಾಠವನ್ನ ಮಾಡ್ತೀನಿ. ಥ್ಯಾಂಕ್ ಯು.